Myself, Dada Pires from Government Degree College. Today, let's we discuss about the Huygens theory of double reflections. So, this is the topic of the Downey University of Physics paper 4, and this is the session number 4 of the chapter polarization. And myself, as usual, I am Dada Pires. Today, let's we discuss about the Huygens theory. On the basis of he explained on the basis of the double reflections. So at first, Huygens he showed that some light traveling in a plane. So it gives it whenever it moves. So it's traveling in a directions. So that wave usually they have each point. So what is Huygens theory? Let me see first Huygens theory. So he put forth about the wave fronts ಬಗ್ಗೆ ಹೈಗನ್ಸ್ ಥಿಯರಿ ಮೊದಲು ಹೇಳ್ತಾ ಹೋಗ್ತಾನೆ. ಏನು ಹೇಳ್ತಾನೆ ಈ ಹೈಗನ್ಸ್ ಥಿಯರಿ? ಈ ಹೈಗನ್ಸ್ ಥಿಯರಿಯನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಯೂಸ್ ದಿ ಡಬಲ್ ರಿಫ್ರಾಕ್ಷನ್ ಫಿನಾಮಿನಾ. ಈ ಡಬಲ್ ರಿಫ್ರಾಕ್ಷನ್ ಫಿನಾಮಿನಾವನ್ನ ಅವನು ಹೆಲ್ಪಿಗೆ ತೆಗೆದುಕೊಳ್ತಾನೆ. ಹಾಗಾದ್ರೆ ಏನು ಹೇಳುತ್ತೆ ಹೈಗನ್ಸ್ ಥಿಯರಿ ಅನ್ನುವಂಥದ್ದು? ಸುಮ್ಮನೆ ಹಾಗೆ ಒಂದು ಇದನ್ನು ನೋಡಿದಾಗ ಯಾವುದೇ ಒಂದು ಈಚ್ ಪಾಯಿಂಟ್ ಆನ್ ಎ ವೇವ್ ಫ್ರಂಟ್ ಆಕ್ಟ್ಸ್ ಆಸ್ ಎ ನ್ಯೂ ಸೋರ್ಸ್ ಆಫ್ ಡಿಸ್ಟರ್ಬೆನ್ಸ್. ಯಾವುದೇ ಒಂದು ವೇವ್ ಫ್ರಂಟ್ ವೇವ್ನ ಒಂದು ಪಾರ್ಟ್ ಅನ್ನು ನೀವು ತೆಗೆದುಕೊಂಡಿದ್ದಾದ್ರೆ ಆ ವೇವ್ ಫ್ರಂಟ್ ನ ಈಚ್ ಪಾರ್ಟ್, ನೀವು ಯಾವುದೇ ಪಾರ್ಟ್ ಅನ್ನೋದು ಇನ್ಸಿಡೆಂಟ್ ಆಗಲಿ, ಇಟ್ಸ್ ಬಿಹೇವ್ಸ್ ಲೈಕ್ ಎ ಸೋರ್ಸ್ ಆಫ್ ದಿ ಡಿಸ್ಟರ್ಬೆನ್ಸ್. ಅಲ್ಲಿಂದ ಮತ್ತೊಂದು ವೇವ್ ಕ್ರಿಯೇಟ್ ಆಗುವಂಥದ್ದನ್ನು ಕಾಣ್ತೀವಿ. ಅಂಡ್ ದಿಸ್ ಡಿಸ್ಟರ್ಬೆನ್ಸ್ ಹೆಲ್ಪ್ಸ್ ಟು ಪ್ರೊಡ್ಯೂಸ್ the secondary wavelets. ಡಿಸ್ಟರ್ಬೆನ್ಸ್ ಪಾಯಿಂಟ್ ಇಂದ ಸೆಕೆಂಡರಿ ವೇವ್ಲೆಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಲ್ಲಿಂದ ಸ್ಪ್ರೆಡ್ ಔಟ್ ಆಗ್ತವೆ ಇನ್ ಆಲ್ ಡೈರೆಕ್ಷನ್ಸ್ ಇನ್ ದ ಮೀಡಿಯಂ ವಿತ್ ವೆಲಾಸಿಟಿ ಆಫ್ ಲೈಟ್, ಅಂಡ್ ದೇ ಮೂವಿಂಗ್ ವಿತ್ ವೆಲಾಸಿಟಿ ಆಫ್ ಲೈಟ್. ಸೊ ದೇರ್ ಇಸ್ ನೋ changes. That is Huygens theory. And the second point is this new wavefront in secondary wavelength ಒಂದು ವೇವ್ ಇದೆ, ಬಂದು ಒಂದು ಯಾವುದೋ ಒಂದು ಅಬ್ಸ್ಟ್ಯಾಕಲ್ ಮೇಲೆ ಹಿಟ್ ಆದ್ರೂ ಸಹ ಯಾವುದೇ ಪಾರ್ಟ್ ಆಗಲಿ, ಅದು ಈ ಪಾರ್ಟ್ ಎಂಡ್ ಆಗಲಿ, ಸೊ ಈ ಪೂರ ಯಾವುದೇ ಒಂದು ಪಾರ್ಟ್ ಆದ್ರೂ ದಿ ಸೆಕೆಂಡರಿ ವೇವ್ಲೆಂಟ್ಸ್ ಅಲ್ಲಿಂದ ಕ್ರಿಯೇಟ್ ಆಗ್ತವೆ. ಅದು ಯಾವರಿಂದ ವೆಲಾಸಿಟಿ ಆಫ್ ಲೈಟ್ ಮೂವ್ ಆಗ್ತಾ ಇದೆ. ಹಾಗಾಗಿ ಮತ್ತೆ ಈ ನ್ಯೂ ವೇವ್ ಫ್ರಂಟ್ ಏನು ಒಪ್ಟೈನ್ ಆಗ್ತಾವೋ ಅದನ್ನ ಕನ್ಸ್ಟ್ರಕ್ಟ್ ಮಾಡಬಹುದು. ಹೇಗೆಂದ್ರೆ ಟ್ಯಾಂಜೆನ್ಷಿಯಲಿ ಟು ದಿ ಪ್ಲೇನ್ ಆಫ್ ಆಲ್ ದಿ ಸೆಕೆಂಡರಿ ವೇವ್ಲೆಟ್ಸ್. ಸೆಕೆಂಡರಿ ವೇವ್ಲೆಟ್ಸ್ ಏನಿರ್ತಾವೆ ಅದಕ್ಕೆ ಟ್ಯಾಂಜೆನ್ಷಿಯಲಿ ಅಂದ್ರೆ ದೆ ಟಚ್ ಅಟ್ ಎ ಒನ್ ಪಾಯಿಂಟ್. ಒಂದು ಲೈನ್ ಅನ್ನ ಹೇಳಿದ್ರೆ ಒಂದು ಸರ್ಕಲ್ಗೆ ಒಂದು ಪಾಯಿಂಟ್ ನಲ್ಲಿ ಮಾತ್ರ ಟಚ್ ಆದ್ರೆ ಅದನ್ನ ನಾವು ಟ್ಯಾಂಜೆನ್ಷಿಯಲಿ ಅಂತ ಕರಿತೀವಿ. ಆ ಪ್ಲೇನ್ ಒಂದು ಟ್ಯಾಂಜೆನ್ಷಿಯಲಿ ಅಟ್ ಆಲ್ ಸೆಕೆಂಡರಿ ವೇವ್ಲೆಟ್ಸ್ ಏನಿದಾವೋ ಅದರ ರೀತಿಯಲ್ಲಿ ಇರುವಂತದ್ದು. ದ ನ್ಯೂ ಫ್ರಂಟ್ ಈಸ್ ದಿ ಎನ್ವಲಪ್ ಆಫ್ ದಿ ಸೆಕೆಂಡರಿ ವೇವ್ಲೆಟ್ಸ್ ಅಟ್ ದಟ್ ಇನ್ಸ್ಟೆಂಟ್. ದೀಸ್ ಆರ್ ದಿ ಹೈಗನ್ಸ್ ಥಿಯರಿ. But he was used a double reflection. You may know that ಲೈಟ್ ಅನ್ನ ಯಾವುದೇ ಒಂದು ಈ ಕ್ಯಾಲ್ಸೈಟ್ ಇರ್ಬೋದು, ಕ್ವಾರ್ಟ್ಜ್ ಅನ್ನುವಂತಹ ಒಂದು ಸ್ಲ್ಯಾಬ್ ಇರಬಹುದು, ಅದ್ರ ಮೂಲಕ ಲೈಟ್ ಅನ್ನ ಪಾಸ್ ಮಾಡಿದ್ದೆ ಆದ್ರೆ ದೇ ಪ್ರೊಡ್ಯೂಸಸ್ ದಿ ಟೂ ಲೈಟ್ ರೇ. ಒನ್ ಈಸ್ ಆರ್ಡಿನರಿ ಲೈಟ್ ರೇ, ಅನದರ್ ಒನ್ ಈಸ್ ಎಕ್ಸ್ಟ್ರಾ ಆರ್ಡಿನರಿ ಲೈಟ್ ರೇ. ದಿಸ್ ಫಿನೋಮಿನಾ is called means two refracted beams will be produced after when it is passing through the crystal, calcite or quartz. ಎರಡು ರಿಫ್ರಾಕ್ಟೆಡ್ ರೇಸ್, ಒಂದ್ರೆ ಅಲ್ಲ ಎರಡು ರಿಫ್ರಾಕ್ಟೆಡ್ ರೇಸ್ ಕ್ರಿಯೇಟ್ ಆಗ್ತವೆ. ಈ ಎರಡು ರಿಫ್ರಾಕ್ಟೆಡ್ ರೇಸ್ ಕ್ರಿಯೇಟ್ ಆಗುವಂತವು ಏನಿದಾವೆ ಇದನ್ನ ನಾವು ಆರ್ಡಿನರಿ ಅಂತ ಹೇಳಿದ್ರೆ ಇದನ್ನ ಎಕ್ಸ್ಟ್ರಾ ಆರ್ಡಿನರಿ ಅನ್ನುವಂಥದ್ದನ್ನ ಹೇಳ್ತೀವಿ. ಸೊ ನಿಮ್ಗೆ ಯೂಶಲಿ ಗೊತ್ತಿದೆ ದಿಸ್ ಫಿನೋಮಿನಾ ಇಸ್ ಕಾಲ್ಡ್ ಡಬಲ್ ರಿಫ್ರಾಕ್ಷನ್. ಡಬಲ್ ಅಂದ್ರೆ ಎರಡು ರೀತಿಯಲ್ಲಿ ಎರಡು ರೇಸ್ ಇರೋದ್ರಿಂದ ಇದನ್ನ ಡಬಲ್ ರಿಫ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಇವನು ಹೈಗನ್ಸ್ ಥಿಯರಿಯನ್ನ ಡಬಲ್ ರಿಫ್ರಾಕ್ಷನ್ ಅನ್ನ ಯೂಸ್ ಮಾಡ್ಕೊಂಡು ಹೇಳ್ತಾನೆ. ಹಾಗಾದ್ರೆ ಡಬಲ್ ರಿಫ್ರಾಕ್ಷನ್ ಬೇಸಿಸ್ ಮೇಲೆ ಯಾವ ರೀತಿಯಲ್ಲಿ ಹೇಳ್ತಾನೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಅವನು ಈ ಸೆಕೆಂಡರಿ ವೇವ್ಲೆಟ್ ಅನ್ನ ಸೂಟೇಬಲ್ ಮ್ಯಾನರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಕಾರ್ಡಿಂಗ್ ಟು ಥಿಯರಿ ಏನ್ ಹೇಳ್ತಾರೆ ಎಕ್ಸಾಮ್ ನಲ್ಲಿ, ಎಕ್ಸ್ಪ್ಲೈನ್ ದ ಹೈಗನ್ಸ್ ಥಿಯರಿ ಆಫ್ ಡಬಲ್ ರಿಫ್ರಾಕ್ಷನ್. ಸೊ ಅವ್ರು ಹೇಳ್ತಾ ಹೋಗ್ತಾನೆ, ಯಾವುದೇ ಒಂದು ವೆರಿ ಆನ್ ಕ್ರಿಸ್ಟಲ್ ಸರ್ಫೇಸ್ ಅನ್ನ ನೀವು ತೆಗೆದುಕೊಂಡಿದ್ದೆ ಆದ್ರೆ ಅಲ್ಲಿ ವೇವ್ ಹಿಟ್ ಆಯ್ತು ಅಂದ್ರೆ ಅಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ಆ ಡಿಸ್ಟರ್ಬೆನ್ಸ್ ಇಸ್ ಬಿಕಮ್ ದಿ ಸೋರ್ಸ್ ಆಫ್ ಸೆಕೆಂಡರಿ ವೇವ್ಲೆಟ್ಸ್. ಟೂ ಟೈಪ್ಸ್ ಆಫ್ ವೇವ್ ಫ್ರಂಟ್ ಆಗುವಂಥದ್ದು ಸೆಕೆಂಡರಿ ವೇವ್ಲೆಟ್ಸ್ ಆಗುತ್ತೆ ಅಂತ ಹೇಳಿದ್ದ. ಅದೇ ರೀತಿ ಇಲ್ಲಿ ಹೇಳ್ದ ಅಂದ್ರೆ
ಯಾವುದೇ ಒಂದು ಕ್ರಿಸ್ಟಲ್ ಸರ್ಫೇಸ್ ಅನ್ನ ಲೈಟ್ ರೇ ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆ ವೇವ್ ಫ್ರಂಟ್ ಇನ್ಸಿಡೆಂಟ್ ಆಯಿತು ಅಂದ್ರೆ ಏನು ಇದಿತ್ತು ಆ ಸ್ಲ್ಯಾಬಿಗೆ ಇನ್ಸಿಡೆಂಟ್ ಆಯ್ತಪ್ಪ ಅಂದ್ರೆ ಅಲ್ಲಿ ಬರುವಂತಹ ಎರಡು ರೇಸ್ ಕ್ರಿಯೇಟ್ ಆಗ್ತಾ ಇದಾವೆ, ದಟ್ ಈಸ್ ಆರ್ಡಿನರಿ ರೇ ಅಂಡ್ ಎಕ್ಸ್ಟ್ರಾರ್ಡಿನರಿ ರೇ. ಅಂದ್ರೆ ಅವನು ಹೇಳ್ದಂಗಾಯ್ತು ಒಂದು ಪಾಯಿಂಟ್ ಸೆಕೆಂಡರಿ ವೇವ್ಲೆಟ್ಸ್ ಗಳು ಕ್ರಿಯೇಟ್ ಆಗ್ತಾವೆ ಅಟ್ ದಟ್ ಪಾಯಿಂಟ್ ಇಂದ ಅನ್ನುವಂಥದ್ದು. ಸೊ ದಿಸ್ ಇಸ್ ದಿ ಹಾಗಾಗಿ ಅಲ್ಲಿರುವಂತಹ ಆರ್ಡಿನರಿ ರೇ ಯಾವ ರೀತಿ ಇರುತ್ತೆ ಮತ್ತೆ ಸೆಕೆಂಡ್ ಎಕ್ಸ್ಟ್ರಾರ್ಡಿನರಿ ರೇ ಯಾವ ರೀತಿ ಇರುತ್ತೆ ಅಂತ ಹೋದಾಗ ಈ ಆರ್ಡಿನರಿ ರೇ ದಟ್ ಒಬೇ ದಿ ಬೋತ್ ದಿ ಲಾಸ್ ಆಫ್ ರಿಫ್ರಾಕ್ಷನ್, ದಟ್ ಇಸ್ ಸ್ನೆಲ್ಸ್ ಲಾ ಏನಿದೆಯೋ ಆ ಸೆಲ್ಸ್ ನ ಒಬೇ ಮಾಡುತ್ತೆ ಆರ್ಡಿನರಿ, ದಟ್ ರೇ ಇಸ್ ಕಾಲ್ಡ್ ಆರ್ಡಿನರಿ. ಇಟ್ ಡಸ್ ನಾಟ್ ಚೇಂಜ್ ಇಟ್ಸ್ ವೆಲಾಸಿಟಿ, ಈ ವೆಲಾಸಿಟಿ ಸೇಮ್ ಆಗಿನೇ ಇರುತ್ತೆ ಆರ್ಡಿನರಿ ರೇ ಬಿಕಾಸ್ ಆಫ್ ದೇ ಹ್ಯಾವ್ ಕಾನ್ಸ್ಟೆಂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ದಟ್ ಈಸ್ ದಿ ಆರ್ಡಿನರಿ ರೇ ಬಗ್ಗೆ ಇರುವಂತದ್ದು. ಸೊ ಹಾಗಾದ್ರೆ ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ ಇಸ್ ಗಿವನ್ ಬೈ ದಿಸ್ ವ್ಯಾಲ್ಯೂ, ದಟ್ ಈಸ್ sin I by sin r, and in terms of the velocity v divided by velocity of ordinary ray v naught. So it remains constant, means velocity what is the v remains throughout the crystal, that's have same refractive index, means refractive index is constant and ordinary ray, and thus it is independent of the direction of its propagation within the crystal. ಡೈರೆಕ್ಷನ್ ಯಾವ ರೀತಿ ಆದ್ರೂ ನೀವು ಇನ್ಸಿಡೆಂಟ್ ಅನ್ನ ಮಾಡಿದ್ರು ಸಹ ಇಸ್ ಓನ್ಲಿ ಪಾಸಿಬಲ್ ಇಫ್ ದಿ ವೆಲಾಸಿಟಿ ಆಫ್ ಆರ್ಡಿನರಿ ರೇ ಇಸ್ ಸೇಮ್ ಇನ್ ಆಲ್ ಡೈರೆಕ್ಷನ್. ನೀವು ಆರ್ಡಿನರಿ ರೇ ಡೈರೆಕ್ಷನ್ ನೀವು ಹೇಗೆ ತೆಗೆದುಕೊಳ್ಳಿ, ಸೊ ಇದು ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್ ಇರುತ್ತೆ, ಸೊ ಇಟ್ ಈಸ್ ಐಸೋಟ್ರೋಪಿಕ್ ಆಗಿರುತ್ತೆ, ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಡೈರೆಕ್ಷನ್ಸ್ ಇರುವಂತದ್ದು ಫಾರ್ ಓನ್ಲಿ ಆರ್ಡಿನರಿ ರೇಸ್ ಗೆ ಇರುವಂತದ್ದು. ಸೊ ಆಸ್ ಕನ್ಸರ್ಡ್ ಡಬಲ್ ರಿಫ್ರಾಕ್ಷನ್ ಅಲ್ಲಿ ಇನ್ನೊಂದು ರೇ ಕ್ರಿಯೇಟ್ ಆಗುತ್ತೆ, ಅದು ಆರ್ಡಿನರಿ ರೇ ಬಿಟ್ರೆ ಎಕ್ಸ್ಟ್ರಾ ಆರ್ಡಿನರಿ ರೇ ಅಂತ ಹೇಳ್ತೀವಿ. ದೋ ದಿಸ್ ಎಕ್ಸ್ಟ್ರಾ ಆರ್ಡಿನರಿ ರೇ ಡಸ್ ನಾಟ್ ಒಬೇ ದಿ ಲಾಸ್ ಆಫ್ ರಿಫ್ರಾಕ್ಷನ್, ಮೀನ್ಸ್ ಡಸ್ ನಾಟ್ ಒಬೇ ದಿ ಲಾ ಆಫ್ ಸ್ನೆಲ್ಸ್, ಮೀನ್ಸ್ ಸ್ನೆಲ್ಸ್ ಲಾನ ಒಬೇ ಮಾಡೋದಿಲ್ಲ, ಜಸ್ಟ್ ಅಗೇನೆಸ್ಟ್ ದಿ ಆರ್ಡಿನರಿ. ಆರ್ಡಿನರಿ ಹೇಗಿದೆ ಅದಕ್ಕೆ ಕ್ವೈಟ್ ಆಪೋಸಿಟ್ ಆಗಿ ಇರುವಂತದ್ದು ಎಕ್ಸ್ಟ್ರಾ ಆರ್ಡಿನರಿ ಇರುವಂತದ್ದನ್ನ ನಾವು ಕಾಣ್ತೀವಿ. ಸೊ ಈ ರೀತಿ ಬಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಿದೆಯೋ ಆಫ್ ಎಕ್ಸ್ಟ್ರಾ ಆರ್ಡಿನರಿ ಚೇಂಜ್ ಆಗ್ತಾ ಇರುತ್ತೆ, ಇಟ್ ವೇರೀಸ್ ವಿತ್ ಡೈರೆಕ್ಷನ್ ಯಾವ ರೀತಿ ಹೋಗುತ್ತೋ ಎಕ್ಸ್ಟ್ರಾ ಆರ್ಡಿನರಿ ರೇನ ಡೈರೆಕ್ಷನ್ಸ್ ಮೀನ್ಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗ್ತಾ ಇರುತ್ತೆ, ಮೀನ್ಸ್ ವೆಲಾಸಿಟಿ ಚೇಂಜ್ ಆಗ್ತಾ ಇರುತ್ತೆ. ಸೊ ರಿಲೇಟಿವ್ ಇಟ್ಸ್ ಆಪ್ಟಿಕ್ ಆಕ್ಸಿಸ್ ಗೆ ರಿಲೇಟಿವ್ ಆಗಿ ನೋಡಿದ್ದೆ ಆದ್ರೆ ಅದರ ವೇರಿಯೇಷನ್ಸ್ ಇರುವಂತದನ್ನ ಕಾಣ್ತೀವಿ ವೆಲಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ರೇನ ವೆಲಾಸಿಟಿ ಇರುವಂತದ್ದು. ಬಟ್ ಎಕ್ಸ್ಟ್ರಾ ಆರ್ಡಿನರಿ ರೇ ಮತ್ತು ಆರ್ಡಿನರಿ ರೇ ನ ಎರಡು ವೆಲಾಸಿಟಿ ಈಕ್ವಲ್ ಎಲ್ಲಿ ಇರ್ತಾವಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ ಥ್ರೂ ದಿ ಆಪ್ಟಿಕ್ ಆಕ್ಸಿಸ್, ಮೀನ್ಸ್ they have same velocity. Ordinary ray as well as extraordinary ray, they have both same velocity along the optic axis only. ಒಂದು ಆಪ್ಟಿಕ್ ಆಕ್ಸಿಸ್ ಏನಿರುತ್ತೋ ಹೀಗೆ ಕ್ರಾಸ್ ಆಗಿರುವಂತಹ ಆಪ್ಟಿಕ್ ಆಕ್ಸಿಸ್ ಒಂದು ಆಕ್ಸಿಸ್ ಹೇಗಿರುತ್ತೋ ಒಂದು ಕ್ಯಾಲ್ಸೆಟ್ ಇದರಲ್ಲಿ ಹಿಂದೆ ನೋಡಿದ್ದೀರಾ. ಸೊ ಅಲಾಂಗ್ ಮಾತ್ರ ಇವೆರಡು ರೇನ ವೆಲಾಸಿಟಿ ಸೇಮ್ ಇರುತ್ತೆ. ಅದರ್ ದೆನ್ ಎಕ್ಸ್ಟ್ರಾರ್ಡಿನರಿ ರೇಸ್ ನ ವೆಲಾಸಿಟಿ ಡಿಫರೆಂಟ್ ಆಗಿರುತ್ತೆ, ಎಕ್ಸೆಪ್ಟ್ ದಿ ಬಿಟ್ಟು ಅಂದ್ರೆ ಆಪ್ಟಿಕ್ ಆಕ್ಸಿಸ್ ಬಿಟ್ಟು ಏನಿದೆಯೋ ಅದು ಎಲ್ಲ ಇದರಲ್ಲಿ ಚೇಂಜ್ ಇರುತ್ತೆ, ಆರ್ಡಿನರಿ ಮಾತ್ರ ಕಾನ್ಸ್ಟೆಂಟ್ ಆಗಿನೇ ಇರುವಂತದ್ದು. ಅದಕ್ಕೆ ಈ ಫ್ರಂಟ್ ಈಸ್ ದೇರ್ ಫಾರ್ ಈ ಎಕ್ಸ್ಟ್ರಾರ್ಡಿನರಿ ವೇವ್ ಫ್ರಂಟ್ ಏನಿದೆಯೋ ಎಕ್ಸ್ಟ್ರಾರ್ಡಿನರಿ ರೇನ ವೇವ್ ಫ್ರಂಟ್ ಏನಿದೆಯೋ ಅದು ಸ್ಪೆರಿಕಲ್ ಇರಲ್ಲ, ಬಿಕಾಸ್ ದೇ ಆರ್ ನಾಟ್ ಈಕ್ವಲ್ ಡಿಸ್ಟೆನ್ಸ್. ಸೊ ಅದಕ್ಕೆ ಸ್ಪೆರಿಕಲ್ ಇರಲ್ಲ ಅಂದ್ರೆ ದೇ ಆರ್ ಚೇಂಜಿಂಗ್ ಇಟ್ಸ್ ವೆಲಾಸಿಟಿ. ಸೊ ಇಟ್ ಈಸ್ ಅನ್ ಎಲಿಪ್ಸಾಯ್ಡ್ ಶೇಪ್ ಅನ್ನ ಇರುವಂತದ್ದನ್ನ ಕಾಣ್ತೀವಿ ನಾವು. ಎಲಿಪ್ಸಾಯ್ಡ್ ಶೇಪ್ ಅಲ್ಲಿ ಕಾಣ್ತೀವಿ, ದಟ್ ಈಸ್ ಈ ಫ್ರಂಟ್ ವೇವ್ ಇದಲ್ಲ ಎಕ್ಸ್ಟ್ರಾರ್ಡಿನರಿನ ಇದು ಎಲಿಪ್ಸಾಯ್ಡ್ ಶೇಪ್ ಅನ್ನ ಫಾಲೋ ಮಾಡುತ್ತೆ. ಯಾಕಂತ ಹೇಳಿದ್ರೆ ಇಟ್ ಇಸ್ ನಾಟ್ ಇನ್ ಸ್ಪೆರಿಕಲ್ ಬಿಕಾಸ್ ಇಟ್ ಡಸ್ ನಾಟ್ ಹ್ಯಾವ್ ಸೇಮ್ ವೆಲಾಸಿಟಿ ಆನ್ ಆಲ್ ಪಾಯಿಂಟ್ಸ್. ಸೊ ಇಟ್ ಚೇಂಜಸ್ ಇಟ್ಸ್ ವೆಲಾಸಿಟಿ only they are equal in along optics only it is equal to the ordinary, but it does not equal to the except that one point, it is always varies. ಹಾಗಾಗಿ the properties of uniaxial crystals are perfectly symmetrical about the optic axis. ನೀವು ಆಪ್ಟಿಕ್ ಆಕ್ಸಿಸ್ ನಲ್ಲಿ ನೋಡಿದಾಗ
ಪ್ರಾಪರ್ಟೀಸ್ ಆಫ್ ಯೂನಿಯಾಕ್ಸಿಯಲ್ ಕ್ರಿಸ್ಟಲ್ ಇದಾವಲ್ಲ ಅವು ಸಿಮೆಟ್ರಿಕಲ್ಲಿ ಆಗಿರ್ತವೆ ಆರ್ಡಿನರಿ ರೀತಿಯಲ್ಲಿ ಮತ್ತೆ ಎಕ್ಸ್ಟರ್ನಲ್ ಸೇಮ್ ಆಗಿರುವಂತಹ ಪ್ರಾಪರ್ಟಿ ಅಲಾಂಗ್ ದಿ ಆಪ್ಟಿಕ್ ಆಕ್ಸಿಸ್ ನಲ್ಲಿ ಮಾತ್ರ ಇರುವಂತದ್ದು. External ray is propagated with equal velocity in all direction which is equally inclined to the optic axis. Optic axis ಹೇಗಿದೆಯೋ ಅದಕ್ಕೆ ಮಾತ್ರ ತಕ್ಕಂತೆ ಈಕ್ವಲ್ ಆಗಿ ಅದರ ವೆಲಾಸಿಟಿಯನ್ನ ಎಕ್ಸ್ಟ್ರಾರ್ಡಿನರಿ ಇದು ಹೊಂದಿರುವಂತದ್ದನ್ನ ಕಾಣ್ತೀವಿ. ಸೊ ದ ಎಲಿಪ್ಸಾಯ್ಡ್ ಆಫ್ ರೆವಲ್ಯೂಷನ್ ಇಸ್ ಸಿಮೆಟ್ರಿಕಲ್ ಅಬೌಟ್ ದಿ ಆಪ್ಟಿಕ್ ಆಕ್ಸಿಸ್. ಅಂದ್ರೆ ಯಾವುದೇ ರೀತಿಯಾದರೂ ತೆಗೆದುಕೊಳ್ಳಿ ಆಪ್ಟಿಕ್ಸ್ ನ ಅಬೋ ಆರ್ ಬಿಲೋ ದೇ ಹ್ಯಾವ್ ಫಾಲೋ ದಿ ಸೇಮ್ ವೆಲಾಸಿಟಿ. ಅಂದ್ರೆ ಆಪ್ಟಿಕ್ ಆಕ್ಸಿಸ್ ನ ಥ್ರೂ ತೆಗೆದುಕೊಂಡಾದ್ರೆ ಆರಿಜಿನ್ ಆಫ್ ದಿ ಪಾಯಿಂಟ್ ಅಂದ್ರೆ ಎಲಿಪ್ಸಾಯ್ಡ್ ಇದೆಯಲ್ಲ ಅದು ಸೇಮ್ ಆದಂತಹ ಶೇಪ್ ಅನ್ನ ಹೊಂದಿರುವಂತದನ್ನ ನಾವು ಕಾಣ್ತೀವಿ. ಅಂದ್ರೆ ಸೇಮ್ ಶೇಪ್ ಈ ಕಡೆ ತಗೊಂಡ್ರು ಅದೇ ರೀತಿಯಲ್ಲಿ ಇರುತ್ತೆ, ಈ ರೀತಿ ನೋಡಿದ್ರು ಅದೇ ರೀತಿ ಇರುತ್ತೆ, ಈ ರೀತಿ ನೋಡಿದ್ರು ಅದೇ ರೀತಿಯಲ್ಲಿ ಇರುವಂತದನ್ನ ಅಂದ್ರೆ ಸಿಮೆಟ್ರಿಕಲ್ ಅಬೌಟ್ ದಿ ಆಪ್ಟಿಕ್ ಆಕ್ಸಿಸ್. ಅಬೌಟ್ ದಿ ಆಪ್ಟಿಕ್ ಆಕ್ಸಿಸ್ ನ ಮೇಲ್ಭಾಗ ಅಥವಾ ಕೆಳಭಾಗ ತೆಗೆದುಕೊಂಡ್ರು ನೀವು ಎಲಿಪ್ಸಾಯ್ಡ್ ಶೇಪ್ ನಲ್ಲಿ ಇದ್ರೂ ಸಹ ಅದು ಸಿಮೆಟ್ರಿಕಲ್ ಆಗಿದೆ ಅನ್ನುವಂತಹ ಒಂದು ಪಾಯಿಂಟ್ Huygens theory of double refraction. ಸೊ ಮತ್ತೆ ನೋಡ್ತಾ ಹೋದ್ರೆ ಥ್ರೂ ಆಪ್ಟಿಕ್ ಆಕ್ಸಿಸ್ ವೆಲಾಸಿಟಿನೂ ಸಹ ಸೇಮ್ ಆಗಿರುವಂತದ್ದು. ಈ ರೇ ಮತ್ತು ಆರ್ಡಿನರಿ ರೇನ ವೆಲಾಸಿಟಿ ಸೇಮ್ ಆಗಿರುತ್ತೆ. ಯೂನಿಯಾಕ್ಸಿಯಲ್ ಕ್ರಿಸ್ಟಲ್ ಡು ನಾಟ್ ಶೋ ಡಬಲ್ ರಿಫ್ರಾಕ್ಷನ್ ಅಲಾಂಗ್ ಆಪ್ಟಿಕ್ ಆಕ್ಸಿಸ್. ಸೇಮ್ ವೆಲಾಸಿಟಿ ಇರೋದ್ರಿಂದ ಅಲಾಂಗ್ ಆಪ್ಟಿಕ್ ಆಕ್ಸಿಸ್ ನಲ್ಲಿ ಯೂನಿಯಾಕ್ಸಿಯಲ್ ಕ್ರಿಸ್ಟಲ್ಸ್ಗಳು ಏನಿದಾವೋ ಅವು ಡಸ್ ನಾಟ್ ಶೋ ಡಬಲ್ ರಿಫ್ರಾಕ್ಷನ್. ಎಕ್ಸೆಪ್ಟ್ ಆಪ್ಟಿಕ್ ಆಕ್ಸಿಸ್ ಬಿಟ್ರೆ ಬೇಕಿದ್ರೆ ಡಬಲ್ ರಿಫ್ರಾಕ್ಷನ್ ತೋರಿಸುತ್ತೆ. ಅಲಾಂಗ್ ಆಪ್ಟಿಕ್ ಆಕ್ಸಿಸ್ ದೇ ಡಸ್ ನಾಟ್ ಶೋ ಬಿಕಾಸ್ ದೇ ಹ್ಯಾವ್ ಸೇಮ್ ವೆಲಾಸಿಟಿ. ಅಂದ್ರೆ ಒಂದು ವೇವ್ ಈಕ್ವಲ್ ರೀತಿಯಲ್ಲಿ ಇದ್ದಾಗ ಈ ರೀತಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಸೋರ್ಸ್ ಆಫ್ ಡಿಸ್ಟರ್ಬೆನ್ಸ್ ಆಗ್ಬೇಕಾದ್ರೆ ಅನ್ನುವಂತ ಪಾಯಿಂಟ್ ಅನ್ನು ಇಟ್ಕೊಂಡು ಇವನು ಹೇಳ್ತಾ ಹೋಗುವಂತದ್ದು. Two wavelets touch each other at points where the optic axis through the point of origin wavelets intersect them. ಎಲ್ಲಿ ಟೂ ವೇವ್ಲೆಟ್ಸ್ ಗಳು ಟಚ್ ಆಗ್ತವೆ ಅನ್ನುವಂಥದ್ದು ಈ ಮತ್ತೆ ಆರ್ಡರ್ ಅಲಾಂಗ್ ದಿ ಆಪ್ಟಿಕ್ ಆಕ್ಸಿಸ್ ನಲ್ಲಿ ಮಾತ್ರ ಇವೆರಡು ಟಚ್ ಆಗೋದು, ಅದು ಬಿಟ್ರೆ ಬೇರೆ ಎಲ್ಲೂ ಸಹ ಇವು ಇಂಟರ್ಸೆಕ್ಟ್ ಆಗೋದಿಲ್ಲ. ಸೊ ದೇ ಹ್ಯಾವ್ ಮೂವ್ ವಿತ್ ಎ ಡಿಫರೆಂಟ್ ಒನ್ ಅನ್ನುವಂಥದ್ದನ್ನ ನಾವು ಮಾಡ್ತೀವಿ. ಹಾಗೆ ಯಾವುದೇ ಒಂದು ಹೈಗನ್ಸ್ ಥಿಯರಿ ಪ್ರಕಾರ ಈಚ್ ಪಾಯಿಂಟ್ ಆನ್ ಡಬ್ಲಿ ರಿಫ್ರಾಕ್ಟಿಂಗ್ ಸರ್ಫೇಸ್, ನೀವು ಯಾವುದೇ ಒಂದು ರಿಫ್ರಾಕ್ಟಿಂಗ್ ಸರ್ಫೇಸಿಗೆ ವೇವ್ ಫ್ರಂಟ್ ಟಚ್ ಆಯಿತು ಅಂದ್ರೆ ದಟ್ ಸೋರ್ಸ್ ಬಿಕಮ್ ಎ ಸೋರ್ಸ್ ಆಫ್ ಎ ವೇವ್ ಫ್ರಂಟ್. ಅನದರ್ ಸೋರ್ಸ್ ಆಫ್ ವೇವ್ ಫ್ರಂಟ್ ಇಲ್ಲಿ ಕ್ರಿಯೇಟ್ ಆಗೋದಿಕ್ಕೆ ಹೇಳುತ್ತೆ. ದಟ್ ಈಸ್ ದಿ ಹೈಗನ್ಸ್ ಥಿಯರಿನ ಎಕ್ಸ್ಪ್ಲನೇಷನ್. ಯಾವುದೇ ಒಂದು ವೇವ್ ಟಚ್ ಆಯ್ತಪ್ಪ ಒಂದು ಆ ಪಾಯಿಂಟ್ ನಲ್ಲಿ ಅಂದ್ರೆ ಆ ವೇವ್ ನ ಎಲ್ಲಾ ಪಾಯಿಂಟ್ ನಲ್ಲೂ ಸಹ ಸೆಕೆಂಡರಿ ವೇವ್ಲೆಟ್ಸ್ ಕ್ರಿಯೇಟ್ ಆಗ್ತವೆ. ಮೀನ್ಸ್ ಆ ಒಂದು ವೇವ್ ಫ್ರಂಟ್ ಬಿಕಮ್ ಸೋರ್ಸ್ ಆಫ್ ಅನದರ್ ವೇವ್ ಫ್ರಂಟ್ ದಟ್ ಈಸ್ ಸೆಕೆಂಡರಿ ವೇವ್ಲೆಟ್ಸ್. ಸೊ ಹೀಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡೋದಕ್ಕೆ ಹೆಲ್ಪ್ಫುಲ್ ಆಯ್ತು. ಸೊ ಆರ್ಡಿನರಿ ಅಂಡ್ ಎಕ್ಸ್ಟರ್ನಲ್ ಏನಿದಾವೋ ಬೋತ್ ಇನ್ ಸ್ಪೆರಿಕಲ್ ಅಲಾಂಗ್ ದಿ ಆಪ್ಟಿಕ್ ಆಕ್ಸಿಸ್. ಓ ಅಂಡ್ ಇ ಅಲಾಂಗ್ ಸ್ಪೆರಿಕಲ್ ಆಕ್ಸಿಸ್ ನಲ್ಲಿ ಇರ್ತವೆ ಅಲಾಂಗ್ ಆಪ್ಟಿಕ್ ಆಕ್ಸಿಸ್ ಅಂತ ಹೇಳಿದ್ರೆ ಈ ರೇ ಏನಿದೆಯೋ ಇದು ಎಲಿಪ್ಸಾಯ್ಡ್ ರೆವಲ್ಯೂಷನ್ ಅನ್ನು ಹೊಂದಿರುತ್ತೆ ಅಬೌಟ್ ದಿ ಆಪ್ಟಿಕಲ್ ಆಕ್ಸಿಸ್ ಅನ್ನುವಂಥದ್ದು. ಹೇಳ್ತಾ ಇದ್ದೆ. ಸೊ ಯಾವುದೇ ಒಂದು ಈ ರೀತಿ ಇರುವಂತ ಒಂದು ಸರ್ಕ್ಯುಲರ್ ಅಂತ ತಿಳ್ಕೊಳ್ಳಿ. ಸೊ ಈ ರೀತಿ ಇರೋ ಸರ್ಕ್ಯುಲರ್ ಅಂತ ತಿಳ್ಕೊಂಡ್ರೆ ಈಗ ಇದರಿಗೆ ಎಲಿಪ್ಸಾಯ್ಡ್ ಶೇಪ್ ಬಂದ್ರೆ ಈ ರೀತಿ ಇರುವಂತ ಎಲಿಪ್ಸಾಯ್ಡ್ ಶೇಪ್ ಇವೆರಡು ಕಡೆ ಟಚ್ ಆಗ್ತವೆ. ಈ ಪಾರ್ಟ್ ಇದೇ ಆಪ್ಟಿಕ್ ಆಕ್ಸಿಸ್, ಇವೆರಡು ಏನ್ ಟಚ್ ಆಗ್ತಾವಲ್ಲ ಸೊ ಇವು ಆಪ್ಟಿಕ್ ಆಕ್ಸಿಸ್ ನಲ್ಲಿ ಇರುವಂತದನ್ನ ನಾವು ಇಲ್ಲಿ ಕಾಣ್ತೀವಿ. ಸೊ ಹೀಗೆ ಇರುವಂತದ್ದು. ಥ್ಯಾಂಕ್ ಯು.